ಹಲೋ ಫ್ರೆಂಡ್ಸ್, ಆರ್ ಜಿ ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಪೂರ್ತಿ ಬ್ಲೌಸ್ ಸ್ಟಿಚಿಂಗನ್ನು ಹೇಳ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಎಲ್ಲೂ ಸ್ಕಿಪ್ ಮಾಡ್ದಂಗೆ ಫುಲ್ ಬ್ಲೌಸ್ ಸ್ಟಿಚಿಂಗನ್ನು ನೋಡ್ಕೊಳ್ಳಿ. ಈಸಿಯಾಗಿ ಮತ್ತು ಪರ್ಫೆಕ್ಟಾಗಿ ಹೇಗೆ ಸ್ಟಿಚ್ ಮಾಡೋದು ಅಂತೇಳ್ಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಫ್ರೆಂಡ್ಸ್, ನಾನು ಲೈನಿಂಗನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಬ್ಲೌಸಿನ ಉದ್ದ ಬಂದುಬಿಟ್ಟು 15, ಎದೆ ಸುತ್ತಳತೆ ಬಂದುಬಿಟ್ಟು 38 ಇಂಚು ಮತ್ತು ಸೊಂಟದ ಅಗಲ ಬಂದುಬಿಟ್ಟು 34 ಇಂಚು ಮತ್ತು ಬ್ಯಾಕ್ ನೆಕ್ ಡೀಪು 10 ಇಂಚು, ಫ್ರಂಟ್ ನೆಕ್ ಡೀಪು 7 ಇಂಚು ಮತ್ತು ಹಾರ್ಮೋಲ್ 4.5 ಇಂಚಿಗೆ ನಾನು ಕಟ್ ಮಾಡ್ಕೊಂಡಿರೋದು. ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆಯೇ ಹಾರ್ಮೋಲ್ 4.5 ಇಂಚಿಗೆ ಕಟ್ ಮಾಡಿ ಸ್ಲೀವ್ ಅಟ್ಯಾಚ್ ಮಾಡುವಾಗ ನಾನು ಎಕ್ಸ್ಟ್ರಾ ಪೀಸಸನ್ನು ಕಟ್ ಮಾಡಿ ತಕ್ಕೊಳ್ತೀನಿ. ಅದು ಯಾವ ರೀತಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ನಾನೀಗ ಸ್ಲೀವ್ನ 9 ಇಂಚಿಗೆ ಅಳತೆ ಮಾಡಿಬಿಟ್ಟು ಪ್ಲಸ್ 1 ಇಂಚು ಎಕ್ಸ್ಟ್ರಾ ಇಟ್ಕೊಂಡು ಕಟ್ ಮಾಡಿ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಈಗ ನಾನು ಲೈನಿಂಗನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಕಟ್ ಮಾಡಿ ಇಟ್ಕೊಳ್ತೀನಿ. ನಂತರ ಸ್ಟಿಚ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಬ್ಯಾಕ್ ಪಾರ್ಟನ್ನು ತೊಗೊಂಡಿದ್ದೀನಿ. ಬ್ಯಾಕ್ ಪಾರ್ಟನ್ನು ನಾನು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಗುಂಡ್ಪಿನನ್ನು ಹಾಕಿ ಕಟ್ ಮಾಡಿ ಇಟ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ಲೈನಿಂಗನ್ನು ನೀವು ಕಟ್ ಮಾಡಿಕೊಂಡ್ರೆ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಮಾರ್ಕ್ ಮಾಡಿ ಕಟ್ ಮಾಡ್ಕೊಬೋದು. ಕರೆಕ್ಟಾಗಿ ನೋಡಿಕೊಂಡು ಗುಂಡ್ಪಿನ್ ಹಾಕ್ಕೊಂಡು ಬಿಗಿನರ್ಸ್ ಏನಾದರೂ ಸ್ಟಿಚ್ ಮಾಡ್ತಾ ಇದ್ದರೆ ನೀಟಾಗಿ ಈ ರೀತಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಫಸ್ಟು ಕಟ್ಟಿಂಗ್ ಎಲ್ಲ ಕರೆಕ್ಟಾಗಿ ನೀವು ಮಾಡಿಕೊಂಡ್ರೆ ಸ್ಟಿಚಿಂಗನ್ನು ಆರಾಮಾಗಿ ಮಾಡ್ಕೋಬೋದು. ನೋಡಿ, ಈಗ ಬ್ಯಾಕ್ ಡೀಪ್ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕ್ ಡೀಪ್ ಬಂದುಬಿಟ್ಟು 10 ಇಂಚಿದೆ. ರೌಂಡ್ ಶೇಪ್ ಬೇಕು ಅಂತ ಹೇಳಿದರು, ರೌಂಡ್ ಶೇಪನ್ನೇ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಮಧ್ಯದಲ್ಲಿ ಒಂದು ಕಚ್ ಹಾಕ್ಕೊಂಡು ಇದು ಉಲ್ಟಾ ತಿರ್ಸೋದ್ರಿಂದ ನಾನು ಕಚ್ ಹಾಕ್ಕೊಂಡು ಹೊಲ್ಕೊಳ್ತೀನಿ. ಈಗ ಫ್ರಂಟ್ ಪಾರ್ಟನ್ನು ಇಟ್ಕೊಳ್ತಾ ಇದ್ದೀನಿ. ಮೇನ್ ಫ್ಯಾಬ್ರಿಕ್ ಮೇಲೆ ಫ್ರಂಟ್ ಪಾರ್ಟನ್ನು ಇಟ್ಕೊಂಡು ಗುಂಡ್ಪಿನ್ ಹಾಕ್ಕೊಂಡು ಕಟಿಂಗ್ ಮಾಡಿ ಇಟ್ಕೊಬೇಕು. ಫ್ರೆಂಡ್ಸ್, ನಮ್ಮ ವ್ಯೂವರ್ಸ್ ಒಬ್ಬರು ಕೇಳಿದರು 48 ಸೈಜಿನ ಕಟಿಂಗ್ ವಿಡಿಯೋ ಮಾಡಿ ಅಂತೇಳ್ಬಿಟ್ಟು ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ 48 ಸೈಜಿನ ಕಟಿಂಗ್ ವಿಡಿಯೋ ಬರುತ್ತೆ. ಫ್ರೆಂಡ್ಸ್, ಈಗ ಲೈನಿಂಗನ್ನ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ನೀಟಾಗಿ ಕಟ್ ಮಾಡ್ಕೊಂಡ್ರ ಮೇಲೆ ನಾವು ಈಗ ಸ್ಟಿಚ್ಚನ್ನು ಮಾಡೋದಕ್ಕೆ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ನಾನೀಗ ಸ್ಟಿಚ್ ಮಾಡೋದಕ್ಕೆ ಶುರು ಮಾಡಿದೆ. ಫಸ್ಟು ಬ್ಯಾಕ್ ಪಾರ್ಟನ್ನು ಸ್ಟಿಚ್ ಮಾಡ್ತೀನಿ. ನಿಧಾನವಾಗಿ ಗುಂಡ್ಪಿನ್ನೆಲ್ಲ ತಕ್ಕೊಂಡು ನಾವು ಫಸ್ಟು ರೌಂಡ್ ಶೇಪನ್ನು ನೆಕ್ಕಲ್ಲಿ ತಕ್ಕೊಂಡಿದ್ವಲ್ಲ ಅಲ್ಲಿ ಸ್ಟಿಚ್ ಮಾಡ್ಕೊಬೇಕು. ಯಾವ ರೀತಿ ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ನೋಡಿ, ಮೇನ್ ಫ್ಯಾಬ್ರಿಕ್ ಕರೆಕ್ಟಾಗಿ ಇಟ್ಕೊಂಡು ಲೈನಿಂಗ್ ಅದ್ರ ಮೇಲೆ ಇಟ್ಕೊಂಡು ಮಧ್ಯ ಕಚ್ಚಿ ಹಾಕ್ಕೊಂಡಿದ್ವಲ್ಲ ಅಲ್ಲಿ ಇಂದನೂ ನೀವು ಸ್ಟಿಚ್ ಮಾಡ್ಕೊಬೋದು. ಇಲ್ಲ ಅಂದರೆ ರೌಂಡಾಗಿ ಫಸ್ಟ್ ಸ್ಟಾರ್ಟಿಂಗಿಂದನೇ ಸ್ಟಿಚ್ ಮಾಡ್ಕೊಬೋದು. ಬಿಗಿನರ್ಸ್ ಏನಾದರೂ ಉಲ್ಟಾ ಫೋಲ್ಡ್ ಮಾಡೋದಕ್ಕೆ ಕಷ್ಟ ಅನ್ನೋರು ಕಚ್ಚಿಂದ ಮೇಲೆ ಮತ್ತು ಕಚ್ಚಿಂದ ಈ ಕಡೆ ಸ್ಟಿಚ್ ಮಾಡ್ಕೊಬೋದು. ರೀತಿ ನೀಟಾಗಿ ಜೋಡಿಸಿಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಬಟ್ಟೆ ಜಾರತ್ತೆ ಅನ್ನೋ ಭಯ ಇದ್ದರೆ ನೀವು ಗುಂಡ್ಪಿನನ್ನು ಸೈಡಲ್ಲಿ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಬೋದು. ಈಗ ಕಚ್ಚನ್ನು ಹಾಕ್ಕೊಬೇಕು. ಕಚ್ ಹಾಕೋದು ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಇದು ಯಾಕೆ ಉಲ್ಟಾ ಮಾಡ್ತಾ ಇದ್ದೀನಿ ಅಂದರೆ ಈ ಬ್ಲೌಸ್ಗೆ ಲೇಸ್ ಹಚ್ಚೋಕ್ಕಿದೆ. ಲೇಸ್ ಅಟ್ಯಾಚಿಗೆ ಕೊಟ್ಟಿದ್ದಾರೆ. ರೌಂಡ್ ಶೇಪ್ ಇಟ್ಟರೆ ಸಾಕು ಅಂತ ಹೇಳಿದರು. ರೌಂಡ್ ಶೇಪಿಗೆ ನಾನಿವತ್ತು ಸ್ಟಿಚ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಈ ಮೆಥಡ್ ಫಾಲೋ ಮಾಡಿ ನೀವು ಬೇಗ ಟೈಮನ್ನು ಸೇವ್ ಮಾಡಿ ಸ್ಟಿಚ್ ಮಾಡ್ಬೋದು. ನಾನು ಹಿಂದಿನ ಕೆಲವು ವಿಡಿಯೋಗಳಲ್ಲಿ ಈ ರೀತಿ ಸ್ಟಿಚ್ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ. ಪಾರ್ಟ್ ಸಹ ಹೇಳ್ಕೊಟ್ಟಿದ್ದೀನಿ. ನೋಡಿ, ಇವತ್ತು ನಾನು ಪೂರ್ತಿ ಬ್ಲೌಸ್ ಹೇಗೆ ಸ್ಟಿಚ್ ಮಾಡೋದು, ಹಾರ್ಮೋಲ್ 4.5 ಇಂಚ್ ಇಟ್ಕೊಂಡು ಮೈನ್ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ಚನ್ನು ಹಾಕ್ಕೊಬೇಕು. ನಂತರ ಮೈನ್ ಫ್ಯಾಬ್ರಿಕ್ಕು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಬೇಕು. ಫ್ರೆಂಡ್ಸ್, ನೀವೆಲ್ಲ ಯಾವ ರೀತಿ ಸ್ಟಿಚ್ ಮಾಡ್ತೀರಂತ ನನಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಈಗ ಲೈನಿಂಗನ್ನು ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡ್ಕೊಬೇಕು. ನಾವು ಉಲ್ಟಾ ಫೋಲ್ಡ್ ಮಾಡೋದು ತುಂಬ ಈಸಿ ಮೆಥಡು. ಉಲ್ಟಾ ಫೋಲ್ಡ್ ಮಾಡಿ ಲೇಸ್ ಏನಾದರೂ ಕೊಡೋಕ್ಕಿದ್ರೆ ಉಲ್ಟಾ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ. ಸ್ಟಿಚ್ ಮಾಡಾದಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಳಿ. ನೋಡಿ, ಈಗ ನಾವು ಬ್ಯಾಕಲ್ಲಿ ಎಷ್ಟು ಉದ್ದ ಇದೆ ಅಂತೇಳ್ಬಿಟ್ಟು ಒಂದ್ಸಲಿ ನೋಡ್ಕೊಬೇಕು. ಅದಕ್ಕೂ ಮೊದಲು ಎಕ್ಸ್ಟ್ರಾ ಫ್ಯಾಬ್ರಿಕನ್ನೆಲ್ಲ ಕಟ್ ಮಾಡಿ ತಕ್ಕೊಳ್ಳಿ.
ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟ್ ಮಾಡಿ ತೆಗೆದಾಯಿತು. ಈಗ ನಾವು ಬ್ಯಾಕಲ್ಲಿ ನೋಡಿ ಫ್ರೆಂಡ್ಸ್, ನೀಟಾಗಿದೆಯಾ ಅಂತೇಳಿ ನೋಡ್ಕೊಬೇಕು. ಚಿಕ್ಕದು ತಪ್ಪುಗಳನ್ನು ನಾವು ಮಾಡಬಾರ್ದು, ಯಾಕಂದರೆ ಬ್ಲೌಸು ಲಾಸ್ಟಲ್ಲಿ ಫಿನಿಶಿಂಗ್ ನೀಟಾಗಿ ಬರಬೇಕು ಅಂದರೆ ನಾವು ಚಿಕ್ಕ ತಪ್ಪುಗಳನ್ನು ಸಹ ಮಾಡದಿರೋ ಹಾಗೆ ಸ್ಟಿಚ್ ಮಾಡಬೇಕು. ನೋಡಿ, ಬ್ಲೌಸಿನ ಲೆಂತ್ ಬಂದುಬಿಟ್ಟು 15 ಇಂಚಿತ್ತು. ನಾನು 15 ಇಂಚಿಗೆ ಮಾರ್ಕ್ ಮಾಡಿ ಫೋಲ್ಡ್ ಮಾಡೋದಕ್ಕೆ ಮಾರ್ಕ್ ಮಾಡಿಕೊಂಡೆ. ಈಗ ಇದರಲ್ಲೇ ಎಕ್ಸ್ಟ್ರಾ ಬಟ್ಟೆ ಇರೋದ್ರಿಂದ ಮಡಚಿ ಸ್ಟಿಚ್ ಮಾಡ್ತೀನಿ ಈ ರೀತಿ. ನೋಡಿ ಫ್ರೆಂಡ್ಸ್, ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಈಗ ನಾವು ಟಕ್ಸನ್ನು ಹಿಡ್ಕೊಳ್ಳೋಣ. ಉದ್ದ 15 ಇಂಚ್ ಇದೆಯಾ ಅಂತೇಳ್ಬಿಟ್ಟು ಕರೆಕ್ಟಾಗಿ ನೋಡಿಕೊಂಡೆ ಇತ್ತು. ಒಂದ್ಸಲಿ ಅಳತೆ ಬ್ಲೌಸಲ್ಲೂ ನೋಡ್ಕೊಳ್ತೀನಿ, ಒಂದ್ಸಲಿ ಟೇಪಲ್ಲಿ ಸಹ ಬ್ಲೌಸಿನ ಲೆಂತ್ ನೋಡ್ಕೊಳ್ತೀನಿ. ಈಗ ನಾವು ಬ್ಯಾಕಲ್ಲಿ ಒಂದು ಟಕ್ಸನ್ನು ಇಟ್ಕೊಳ್ಳೋಣ. ಫ್ರೆಂಡ್ಸ್, ಬ್ಯಾಕ್ ಟಕ್ಸ್ ಉದ್ದನ 2.5 ಇಂಚಿಗೆ ನಾವು ಹಿಡ್ಕೊಬೇಕು. ಫ್ರೆಂಡ್ಸ್, ಈಗ ಬೇಕಾದರೂ ಬ್ಯಾಕ್ ಟಕ್ಸನ್ನು ಹಿಡ್ಕೊಬೋದು, ಇಲ್ಲಾಂದರೆ ಲಾಸ್ಟಲ್ಲಿ ಫಿಟ್ಟಿಂಗ್ ನೋಡುವಾಗ ಬೇಕಾದರೂ ಟಕ್ಸನ್ನು ಹಿಡ್ಕೊಬೋದು. ನಾನು 2 ಥರ ಟಕ್ಸನ್ನು ಹಿಡಿತೀನಿ. ಈಗ ಫ್ರಂಟ್ ಪಾರ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕನ್ನು ತಗೊಂಡಿದ್ದೀನಿ. ರೌಂಡ್ ಶೇಪಿಗೆ ಸ್ಟಿಚ್ ಮಾಡ್ಕೊಳ್ಳಿ. 1/4 ಇಂಚಿಗೆ ಮಾರ್ಜಿನ್ ಬಿಟ್ಬಿಟ್ಟು ರೌಂಡ್ ಶೇಪು ಸ್ಟಿಚ್ ಮಾಡ್ಕೊಳ್ಳಿ ಮತ್ತು ಕಚ್ಚನ್ನು ಹಾಕ್ಕೊಳ್ಳಿ. ಫ್ರೆಂಡ್ಸ್, ಕಡಿಮೆ ಟೈಮಲ್ಲಿ ಈ ಮೆಥಡ್ ಫಾಲೋ ಮಾಡಿ ನೀವು ಸ್ಟಿಚ್ ಮಾಡ್ಬೋದು. ಯಾಕಂದರೆ ಹಾರ್ಮೋಲ್ 4.5 ಇಂಚಿಗೆ ಕಟ್ ಮಾಡಿದ್ದೀನಿ. ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ತೆಗೆದ್ಬಿಟ್ಟು ಸ್ಲೀವನ್ನು ಅಟ್ಯಾಚ್ ಮಾಡೋ ಮೆಥಡು ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ. ನೀವು ಈ ಮೆಥಡ್ ಕಲ್ತ್ಕೊಂಡ್ರಿ ಅಂದರೆ ಬೇಗ ಸ್ಟಿಚ್ ಮಾಡಿ ಕೊಡ್ಬೋದು ಬಟ್ಟೆನ. ಈಗ ನೋಡಿ ಫ್ರೆಂಡ್ಸ್, ಕುತ್ತಿಗೆ ಪಾರ್ಟನ್ನು ನಾವು ಹೊಲಿದು ಆಗಿದೆ. ಈಗ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟಲ್ಲಿ ಲೈನಿಂಗನ್ನು ನೀಟಾಗಿ ಸುಕ್ಕು ಬರದೇ ಇರೋ ಹಾಗೆ ನಾವು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಬೇಕು. ಲೈನಿಂಗ್ ಅಟ್ಯಾಚ್ ಮಾಡುವಾಗಲೇ ನಾವು ಈ ತಪ್ಪುಗಳನ್ನು ಮಾಡಬಾರ್ದು. ಯಾಕಂದರೆ ಲೈನಿಂಗ್ ಅಟ್ಯಾಚ್ ಮಾಡುವಾಗ ನಾವು ಫ್ಯಾಬ್ರಿಕ್ ಸುಕ್ ಮಾಡ್ಕೊಂಡ್ವಿ ಅಂದರೆ ಬ್ಲೌಸು ಫಿನಿಶ್ ಆದಾಗ ನೀಟಾಗಿ ಕಾಣಿಸಲ್ಲ. ಈ ತಪ್ಪು ಆಗದೇ ಇರೋ ಥರ ನಾವು ಲೈನಿಂಗನ್ನು ಅಟ್ಯಾಚ್ ಮಾಡಬೇಕು. ಎಕ್ಸ್ಟ್ರಾ ಫ್ಯಾಬ್ರಿಕನ್ನೆಲ್ಲ ಕಟ್ ಮಾಡಿಕೊಂಡೆ. ಈಗ ಟಕ್ಸನ್ನು ಹಿಡಿಯೋಣ. ಟಕ್ಸ್ ಹಿಡಿಯೋದು ತುಂಬ ಈಸಿ ಇದೆ. ಒಂದ್ಸಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಯಾವ ರೀತಿ ಅಂತ ಹೇಳ್ಬಿಟ್ಟು. ಈ ರೀತಿ ನಾನು ಟಕ್ಸನ್ನು ಹಿಡಿತೀನಿ. ಇದು ಬಿಗಿನರ್ಸರಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ರೀತಿ ಟಕ್ಸ್ ಹಿಡಿಯೋದು. 2 ಇಂಚಿಗೆ ಮತ್ತು 1 ಇಂಚು ಗ್ಯಾಪ್ ಕೊಡಬೇಕು ಫಸ್ಟ್ ಟಕ್ಸು, ಮತ್ತು ಅಲ್ಲಿಂದ 2.5 ಇಂಚಿಗೆ ಗ್ಯಾಪ್ ಇರಬೇಕು ಇನ್ನೊಂದು ಟಕ್ಸಿಗೆ, ಮತ್ತು ಒಂದೊಂದು ಟಕ್ಸಿಗೂ 2.5 ಇಂಚು ಗ್ಯಾಪ್ ಇರಬೇಕು. ದಪ್ಪ ಇದ್ದವರಿಗೆ, ಸ್ವಲ್ಪ ತೆಳು ಇರೋರಿಗೆ 2 ಇಂಚ್ ಗ್ಯಾಪ್ ಕೊಟ್ಟರೆ ಸಾಕು. ಇದು 38 ಸೈಜಿನ ಅಳತೆ ಇರುವ ಬ್ಲೌಸು. ಈಗ ಟಕ್ಸನ್ನು ಹಿಡ್ಕೊಳ್ಳೋಣ. ಮತ್ತು ವ್ಯೂವರ್ಸ್ ನನಗೆ ಕಮೆಂಟ್ ಮಾಡಿದರು, ನೀವು ಟಕ್ಸ್ ಹಿಡಿಯುವಾಗ ಒಂದೇ ಸ್ಟಿಚ್ ಹಾಕ್ತಿರಲ್ಲ ಸಾಕಾ ಅಂತೇಳ್ಬಿಟ್ಟು. ಅಂದರೆ ಫ್ರೆಂಡ್ಸ್, ನಾನು ಸ್ಟಾರ್ಟಿಂಗಲ್ಲಿ ಮತ್ತು ಎಂಡ್ ಮಾಡುವಾಗ ನೋಡ್ಕೊಳ್ಳಿ, ನಾನು ಗಂಟನ್ನು ನೀಟಾಗಿ ಹಾಕ್ತಾಯಿದ್ದೀನಿ. ಗಂಟನ್ನು ನೀಟಾಗಿ ಹಾಕಿದಾಗ ಒಂದು ಸ್ಟಿಚ್ ಹಾಕಿದ್ರೂ ಬಿಚ್ಚೋಗೋ ಸಾಧ್ಯತೆ ಇರೋಲ್ಲ. ಆದರೆ ಸ್ಟಾರ್ಟಿಂಗು ಮತ್ತು ಎಂಡ್ ಮಾಡುವಾಗ ನಾವು ಗಂಟು ಮಾಡದೇ ಇದ್ದರೆ 2 ಸ್ಟಿಚ್ಚನ್ನು ಹಾಕೋಬೋದು. ನಾನು ಒಂದೇ ಸ್ಟಿಚ್ಚನ್ನೇ ಕರೆಕ್ಟಾಗಿ ಗಂಟು ಬೀಳೋ ಥರ ಹಾಕ್ತೀನಿ. ನಮ್ಮ ವ್ಯೂವರ್ಸು ಕ್ವಶನ್ ಕೇಳಿದರು, ತುಂಬ ಒಳ್ಳೆ ಕ್ವಶನ್ನು. ಅಬ್ಸರ್ವ್ ಮಾಡಿಬಿಟ್ಟು ನನ್ನ ಕೆಲವು ತಪ್ಪುಗಳನ್ನು ಹೇಳ್ತಾರೆ. ನಾನು ಬಿಡಿಸಿ ಹೇಳ್ತೀನಿ ಹೇಗೆ ಅಂತೇಳ್ಬಿಟ್ಟು. ಒಂದೇ ಸ್ಟಿಚ್ಚನ್ನು ಹಾಕೋದು ನಾನು ಟಕ್ಸ್ ಹಿಡಿಯಲ್ಲಿ, ಯಾಕಂದರೆ ನಾನು ಕರೆಕ್ಟಾಗಿ ಗಂಟನ್ನು ಹಾಕ್ತೀನಿ. ಮತ್ತು ಸ್ಟಿಚ್ ಕರೆಕ್ಟಾಗಿ ಬಿದ್ದರೆ ಒಂದೇ ಸ್ಟಿಚ್ ಸಾಕು, ಇಲ್ಲ ಅಂದರೆ ಡಬಲ್ ಸ್ಟಿಚ್ ಬೇಕಾಗುತ್ತೆ. ಈಗ ನಾನು ಬೆಲ್ಟ್ ಪಟ್ಟಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಸಿ ಮೆಥಡ್ ಫ್ರೆಂಡ್ಸ್, ಇದು ನೋಡ್ಕೊಳ್ಳಿ. ಫ್ರಂಟು ಬ್ಯಾಕು ರೆಡಿ ಮಾಡಿಕೊಂಡು ಅಳತೆ ತೊಗೊಂಡು ನಾವು ಬೆಲ್ಟ್ ಪಟ್ಟಿಯನ್ನು ರೆಡಿ ಮಾಡ್ಕೊಳ್ಳೋದು. 1 ಇಂಚ್ ಎಕ್ಸ್ಟ್ರಾ ಇಟ್ಕೊಬೇಕು ನಾವು ಸ್ಟಿಚ್ ಮಾಡಿರೋ
ಅಳತೆನ ನೋಡಿಕೊಂಡಾಗ 1 ಇಂಚು ಜಾಸ್ತಿ ಇಟ್ಕೋಬೇಕು. ಬಟ್ಟೆ ತುಂಬ ಕಡಿಮೆ ಇತ್ತು ಮೇನ್ ಫ್ಯಾಬ್ರಿಕ್ ಇವರ ಬ್ಲೌಸ್ ಪೀಸಲ್ಲಿ. ಹಾಗಾಗಿ ಲೈನಿಂಗ್ ಪೀಸನ್ನು 2 ಕೊಟ್ಟೆ, ಮೇನ್ ಫ್ಯಾಬ್ರಿಕನ್ನು 1 ಪಟ್ಟಿಗೆ ಕೊಟ್ಟೆ. ಬಟ್ಟೆ ತುಂಬ ಕಡಿಮೆ ಇರೋದ್ರಿಂದ ಬಟ್ಟೆ ಸ್ಯಾರಿ ಪೀಸಲ್ಲಾದರೆ ಚೆನ್ನಾಗಿ ಸಿಗತ್ತೆ. ಇದು ಸ್ಯಾರಿ ಪೀಸೇ ಆದರೆ ಸೈಜು ಸ್ವಲ್ಪ ದಪ್ಪ ಸೈಜ್ ಆಗಿರೋದ್ರಿಂದ ನನಗೆ ಮೇನ್ ಫ್ಯಾಬ್ರಿಕಲ್ಲಿ ಜಾಸ್ತಿ ಬಟ್ಟೆ ಸಿಕ್ಕಲಿಲ್ಲ. ನೋಡಿ, ನಾನು ಬೆಲ್ಟ್ ಪಟ್ಟಿಗೆ ಸಹ ಬಟ್ಟೆ ಕಡಿಮೆ ಸಿಕ್ತು ಮತ್ತು ಸ್ಲೀವಿಗೆ ಸಹ ಬಟ್ಟೆ ಕಡಿಮೆ ಇತ್ತು. ಸ್ಲೀವಿಗೆ ಸಹ ಜಾಯಿಂಟ್ ಕೊಟ್ಟಿದ್ದೀನಿ. ನೋಡಿ, ಬೆಲ್ಟ್ ಪಟ್ಟಿ ಈ ರೀತಿ ರೆಡಿ ಮಾಡ್ಕೋಬೇಕು. ನಾನು ಹಿಂದಿನ ವಿಡಿಯೋದಲ್ಲಿ ಬ್ಲೌಸ್ ಸ್ಟಿಚ್ ತೋರಿಸಿದಾಗ ಇನ್ನೂ ಡಿಫ್ರೆಂಟಾಗಿ ಸ್ಟಿಚ್ ಮಾಡಿದ್ದೀನಿ. ಇದು ಮತ್ತೊಂದು ಮೆಥಡಲ್ಲಿ ನಾನು 4 ಬ್ಲೌಸ್ ಸ್ಟಿಚ್ ಮಾಡುವಾಗ 4 ಮೆಥಡನ್ನು ಫಾಲೋ ಮಾಡ್ತೀನಿ. ಅಂದರೆ ಯಾವ ಟೈಮಿಗೆ ಸ್ಪೀಡಾಗಿ ಆಗುತ್ತೆ ಆ ಟೈಪಲ್ಲಿ ಸ್ಟಿಚ್ ಮಾಡ್ತೀನಿ. ಈಗ ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊಬೇಕು. ಈ ರೀತಿ ನೀವು 3 ಫ್ಯಾಬ್ರಿಕನ್ನು ರೆಡಿ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಸಹ ಕಟ್ ಮಾಡ್ಬೋದು. ಇಲ್ಲಾಂದರೆ ಫಸ್ಟಿಗೆ ಅಳತೆ ಹಾಕಿ ಕಟ್ ಮಾಡಬೇಕು. ಬೆಲ್ಟ್ ಪಟ್ಟಿ ಈ ರೀತಿ ಕ್ರಾಸಲ್ಲಿ ಬರಬೇಕು. ಸ್ಟ್ರೈಟಾಗಿ ಬಂದಾಗ ಬ್ಲೌಸು ನೀಟಾಗಿ ಕೂರೋದಿಲ್ಲ. ಈಗ ಕೂಳೆ ಮೇಲೆ ಹೊಲಿಗೆಯನ್ನು ಹಾಕ್ಕೊಬೇಕು. ನೋಡಿ, ಲೈನಿಂಗ್ ಮೇಲೆ ಹೊಲಿಗೆ ಬರ್ತಾ ಇದೆ. ಫ್ರೆಂಡ್ಸ್, ನಾನು ಬ್ಲೌಸ್ ಸ್ಟಿಚ್ ಮಾಡೋದನ್ನು ತುಂಬ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅಲ್ಲಿ ನಾನು ಸ್ಟಿಚ್ ಮಾಡಿರೋಂಥ ಕೆಲವು ಬ್ಲೌಸನ್ನು ವ್ಯೂವರ್ಸ್ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಕಮೆಂಟನ್ನು ಹಾಕ್ತಾರೆ. ನಂಗೆ ತುಂಬ ಖುಷಿ ಆಗುತ್ತೆ. ನಾನು ಸ್ಟಿಚ್ ಮಾಡೋ ವಿಡಿಯೋನ ಅಥವಾ ಕಟಿಂಗ್ ಮಾಡೋ ವಿಡಿಯೋನ ಹಾಕಿದಾಗ ವ್ಯೂವರ್ಸ್ ನೋಡಿಬಿಟ್ಟು ಅವರಿಗೆ ಏನಾದರೂ ಕನ್ಫ್ಯೂಷನ್ ಆದರೆ ಕಮೆಂಟ್ ಹಾಕ್ತಾರೆ. ತುಂಬ ಖುಷಿ ಆಗುತ್ತೆ. ಹೀಗೆ ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ಫ್ರೆಂಡ್ಸ್. ಲೈಕ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಮತ್ತು ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೋಡಿ, ಈಗ ಬೆಲ್ಟ್ ಪಟ್ಟಿ ರೆಡಿ ಆಯಿತು. ಬೆಲ್ಟ್ ಪಟ್ಟಿ ರೆಡಿ ಆದ ತಕ್ಷಣ ಕರೆಕ್ಟಾಗಿದೆಯಾ, 2 ಉಕ್ಸ್ ಪಟ್ಟಿ ಕಾಜಾ ಪಟ್ಟಿ ಮಾಡುವಲ್ಲಿ ಕರೆಕ್ಟ್ ಇದೆಯಾ ಅಂತೇಳಿ ಕರೆಕ್ಟಾಗಿ ನೋಡ್ಕೊಬೇಕು. ನಾವು ಯಾವುದೇ ಚಿಕ್ಕ ಪುಟ್ಟ ತಪ್ಪುಗಳಾಗ್ದೇ ಫಸ್ಟಿಂದನೂ ನಾವು ಟೈಲರಿಂಗ್ ಕಲ್ತಾಗಿಂದನೂ ನೋಡ್ಕೊಳ್ತಾ ಸ್ಟಿಚ್ ಮಾಡ್ತಾ ಬಂದರೆ ಆದಷ್ಟು ಬೇಗ ಪರ್ಫೆಕ್ಟ್ ಟೈಲರ್ ಆಗ್ಬೋದು. ಟೈಲರಿಂಗ್ ಮಾಡೋ ಮನಸ್ಸಿದ್ರೆ, ಕಲಿಬೇಕು ಅನ್ನೋ ಆಸೆ ಇದ್ದರೆ ನೀವು ವಿಡಿಯೋನ ನೋಡಿ ಫಾಲೋ ಮಾಡಿ. ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅನ್ನೋದು ನನಗೆ ಕಮೆಂಟ್ ಮಾಡಿ. ಬ್ಲೌಸ್ ಸ್ಟಿಚ್ಚಿನ ಬಗ್ಗೆ ನನಗೇನು ಗೊತ್ತಿದೆ ಫ್ರೆಂಡ್ಸ್, ಅದನ್ನು ನಾನು ಕರೆಕ್ಟಾಗಿ ನಿಮಗೆ ಹೇಳ್ಕೊಡೋ ಅಂತಹ ಮಾಡ್ತೀನಿ. ನೋಡಿ, ಶೋಲ್ಡರ್ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಕ್ಲೀನಾಗಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದ್ದರೆ ಕಟ್ ಮಾಡಿ ತಗೊಬೇಕು. ಈಗ ನಾನು ಗುಂಡಿಪಟ್ಟಿ ಕಾಜಾಪಟ್ಟಿ ಕೊಡೋದಕ್ಕಿಂತ ಮುಂಚೆ ಈ ರೀತಿ ಎಲ್ಲ ಬ್ಲೌಸಲ್ಲಿ ಏನಾದರೂ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದೆಯಾ ಅಂತ ನೋಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆ ಚಿಕ್ಕ ಚಿಕ್ಕ ವಿಷಯಗಳನ್ನು ನಾವು ನೋಡ್ಕೊಬೇಕು ಬ್ಲೌಸ್ ಸ್ಟಿಚ್ ಮಾಡುವಾಗ. ಯಾಕಂದರೆ ಬ್ಲೌಸು ಒಂದು ಸತಿ ಸ್ಟಿಚ್ ಮಾಡಿದಾಗ ಪರ್ಫೆಕ್ಟಾಗಿ ಬಂದುಬಿಟ್ರೆ ರಗಳೆ ಇಲ್ಲ. ಮತ್ತು ಆಲ್ಟ್ರೇಷನ್ ಅಂತ ಕೊಟ್ಟಾಗ ಡಬಲ್ ಕೆಲಸ ಆಗುತ್ತೆ. ಹಾಗಾಗಿ ನಾವು ಸ್ಟಿಚ್ ಮಾಡುವಾಗ ಕರೆಕ್ಟಾಗಿ ನೋಡ್ಕೊಬೇಕು. ನೋಡಿ, ಗುಂಡಿಪಟ್ಟಿ ಕಾಜಾಪಟ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 3 ಇಂಚಿಗೆ 1, 2.5 ಇಂಚಿಗೆ 1. ಈಗ ಉಕ್ಸ್ ಪಟ್ಟಿ ಮತ್ತು ಕಾಜಾಪಟ್ಟಿನ ಮಾಡ್ಕೊಳ್ಳೋಣ. ತುಂಬ ಈಸಿ ಇದೆ ಫ್ರೆಂಡ್ಸ್. ಕರೆಕ್ಟಾಗಿ ನೋಡಿ ಉಕ್ಸ್ ಪಟ್ಟಿ ಕಾಜಾಪಟ್ಟಿ ನಾನು ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಈ ರೀತಿ ರಿಂಗ್ ಪಟ್ಟಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ದಾರನೆಲ್ಲ ಕಟ್ ಮಾಡ್ಕೊಬೇಕು. ನೋಡಿ, ಈಸಿ ಇದೆ. ಈ ರೀತಿ ಟ್ರೈ ಮಾಡಿ. ಉಲ್ಟಾ ಫೋಲ್ಡ್ ಮಾಡಿರೋ ಬ್ಲೌಸಿಗೆ ಈ ರೀತಿ ಟ್ರೈ ಮಾಡಿದಾಗ ಕರೆಕ್ಟಾಗಿ ಫಿನಿಶಿಂಗ್ ನೀಟಾಗಿ ಬರುತ್ತೆ. ನಾನು ಫಾಲೋ ಮಾಡುವಂತಹ ರಿಂಗ್ ಪಟ್ಟಿ ಯಾವ ರೀತಿ ಹಚ್ತೀನಿ ಆ ರೀತಿ ಈ ರೀತಿ ಮಾಡಿದಾಗ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಬ್ಲೌಸು ನಾವು ಫಿನಿಶಿಂಗ್ ನೀಟಾಗಿ ಕೊಟ್ವಿ ಅಂದರೆ ಕಸ್ಟಮರ್ ನಾವು ಎಲ್ಲೇ ಇದ್ರೂ ಹುಡ್ಕೊಂಬಂದು ಬಟ್ಟೆನ ಕೊಡ್ತಾರೆ. ನೋಡಿ, ಈಗ ಉಕ್ಸ್ ಪಟ್ಟಿನ ಹಚ್ಚುತ್ತಾ ಇದ್ದೀನಿ. ಉಕ್ಸ್ ಪಟ್ಟಿ ಮತ್ತು ಕಾಜಾಪಟ್ಟಿ ಆರಾಮಾಗಿ ಕೊಡ್ಬೋದು. ಈಗ ಉಕ್ಸ್ ಪಟ್ಟಿನ ಹೊಲಿತಾ ಇದ್ದೀನಿ. ನೀಟಾಗಿ ಫೋಲ್ಡ್ ಮಾಡಿ. ನೋಡಿ, ಫಸ್ಟು ನೀವು ಮೇಯ್ನಾಗಿ ಫಾಲೋ ಮಾಡಬೇಕಾಗಿ ಟಿಪ್ಸ್ ಏನು ಅಂದರೆ, ನಾವು ಎಡ್ಜಲ್ಲಿ ಸ್ಟಾರ್ಟಿಂಗಲ್ಲಿ ಗಂಟನ್ನು ಹಾಕೋದನ್ನು ಮರಿಬಾರ್ದು. ಯಾಕಂದರೆ ನಾವು ಸ್ಟಿಚ್ ಮಾಡಿ ಇದ್ದು ಆಗ್ಲೇ ಗಂಟನ್ನು ಹಾಕಲಿಲ್ಲ ಅಂದರೆ ಸ್ಟಿಚ್ಚು ಬಿಚ್ಚೋಗುತ್ತೆ.
ಈಗ ಹುಕ್ಸ್ಪಟ್ಟಿ ಕಾಜಾಪಟ್ಟಿ ರೆಡಿ ಆಯಿತು. ಈಗ ನಾನು 2 ಬ್ಯಾಕು ಮತ್ತು ಫ್ರಂಟ್ ಪಾರ್ಟನ್ನು ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತಿದ್ದೀನಿ. ನಾನು ಸ್ಟಿಚ್ ಮಾಡೋ ಮೆಥಡು ಬೇರೆ ಥರ ಇದೆ, ಹಾಗಾಗಿ ಈ ರೀತಿ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಫ್ರಂಟಲ್ಲಿ ಅಥವಾ ಬ್ಯಾಕಲ್ಲಿ ಎಕ್ಸ್ಟ್ರಾ ಬಟ್ಟೆ ಬಂದಿದ್ದರೆ ಹಾರ್ಮೋಲ್ ಹತ್ರ ಕಟ್ ಮಾಡ್ಕೊಳ್ತೀನಿ. ನೋಡಿ, ಲಾಸ್ಟಲ್ಲಿ ಒಂದು ಜಾಯಿಂಟ್ ಮಾಡಿ ಸ್ಟಿಚ್ಚನ್ನು ಹಾಕ್ತೇನೆ. ನೋಡಿ, 4 ಇಂಚ್ ಹಾರ್ಮೋಲ್ ಹಾಗೇ ಇದೆ. ಈಗ ನಾವು ಫಿಟ್ಟಿಂಗ್ ಮಾಡಿಕೊಂಡು ಹಾರ್ಮೋಲನ್ನು ಕಟ್ ಮಾಡ್ತೀನಿ. ಅದಕ್ಕೂ ಮುಂಚೆ ಸ್ಲೀವನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಸ್ಲೀವು ಸಹ ಬಟ್ಟೆ ತುಂಬ ಕಡಿಮೆ ಇತ್ತು, ಸ್ಲೀವಿಗೆ ಸಹ ಬಟ್ಟೆಯನ್ನು ಕೊಡಬೇಕು. ಈಗ ನೋಡಿ ಫ್ರೆಂಡ್ಸ್, ಬಟ್ಟೆ ಏನಾದರೂ ಕಮ್ಮಿ ಇದ್ದರೆ ಸ್ಲೀವನ್ನು ಈ ರೀತಿ 9 ಇಂಚಿಗೆ ಸ್ಲೀವ್ ಉದ್ದ ಇತ್ತು. ನಾನು ಅಳತೆ ಬ್ಲೌಸಲ್ಲೇ ಸ್ಲೀವ್ ಉದ್ದನ ಇಟ್ಕೊಳ್ತೀನಿ. ಸ್ಲೀವಿನ ಕೆಳಭಾಗದಲ್ಲಿ ಒಂದು 1/4 ಇಂಚ್ ಬಿಡಬೇಕು, ಮೇಲೆ ಒಂದು 1/4 ಇಂಚ್ ಬಿಡಬೇಕು. ಮಾರ್ಜಿನ್ಗೆ ಮಾರ್ಕ್ ಮಾಡ್ಕೊಬೇಕು. ಸ್ಲೀವಿಗೆ ತುಂಬ ಬಟ್ಟೆ ಕಡಿಮೆ ಇತ್ತು. ನಾನು ಸ್ಲೀವ್ಗೆ ಯಾವ ರೀತಿ ಬಟ್ಟೆ ಅಟ್ಯಾಚ್ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ. ಬಟ್ಟೆ ಕಡಿಮೆ ಇದ್ದಾಗ ಏನು ಭಯ ಪಡಬೇಕಾದ ಅಗತ್ಯ ಇಲ್ಲ ಫ್ರೆಂಡ್ಸ್, ಯಾಕಂದರೆ ನಾವು ಈ ರೀತಿ ಜಾಯಿಂಟನ್ನು ಕೊಟ್ಟು ಸ್ಟಿಚ್ ಮಾಡಲೇಬೇಕಾಗತ್ತೆ. ಯಾಕಂದರೆ ಮ್ಯಾಚಿಂಗ್ ಸ್ಯಾರಿ ಬ್ಲೌಸನ್ನು ಹಾಕೋದಕ್ಕೆ ಕಸ್ಟಮರು ಇಷ್ಟಪಟ್ಟು ಹೊಲಿಯೋಕ್ಕೆ ಕೊಟ್ಟಿರ್ತಾರೆ. ನಾವು ಬರಲ್ಲ ಅಂತ ಹೇಳಿ ವಾಪಸ್ಸೆಲ್ಲ ಕಳಿಸ್ಬಾರ್ದು. ಆದರೆ ತುಂಬ ಬಟ್ಟೆ ಕಡಿಮೆ ಇದ್ದಾಗ ಆಗಲ್ಲ ಅಂತ ಹೇಳಲೇಬೇಕಾಗತ್ತೆ. ನೋಡಿ, ಹೊಲಿಯೋಕ್ಕೆ ಆಗತ್ತೆ ಅನ್ನೋಂಗಿದ್ರೆ ನೀವು ತಗೊಳ್ಳಿ. ನಾನು ನೋಡಿ ಈ ಥರ ಜಾಯಿಂಟ್ ಕೊಡ್ತಾಯಿದ್ದೀನಿ. ಕೊಟ್ಬಿಟ್ಟು ಆಮೇಲೆ ಲೈನಿಂಗನ್ನು ಹಚ್ಚಿ. ಯಾಕಂದರೆ ನೀವು ಲೈನಿಂಗ್ ಹಚ್ಚಿಬಿಟ್ಟು ಈ ಜಾಯಿಂಟನ್ನು ಕೊಟ್ಟಾಗ ಬ್ಲೌಸು ಪಿಂಜೋ ಅಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಫಸ್ಟು ಈ ರೀತಿ ನೀವು ಎಕ್ಸ್ಟ್ರಾ ಪೀಸನ್ನು ಅಟ್ಯಾಚ್ ಮಾಡುವಾಗ ಫಸ್ಟ್ ಕೊಟ್ಕೊಳ್ಳಿ. ನೆಕ್ಸ್ಟು ಲೈನಿಂಗನ್ನು ಹಚ್ಚಿ. ನೋಡಿ, ಈ ರೀತಿ ನಮಗೆ ನಾವು ಎಷ್ಟೊಂದು ಬ್ಲೌಸ್ ಹೊಲಿದವಾಗ ಕನಿಷ್ಠ 2 ರಿಂದ 3 ಬ್ಲೌಸ್ ಪೀಸ್ಗೆ ಇದೇ ರೀತಿ ಬಟ್ಟೆ ಕಡಿಮೆ ಆಗಿರುತ್ತೆ. ಆದರೆ ನಾವು ಟೆನ್ಷನ್ ಮಾಡ್ಕೊಳ್ದ ಹಾಗೇ ಅಡ್ಜಸ್ಟ್ ಮಾಡಿ ಫಸ್ಟಿಂದ ನೋಡಿಕೊಂಡು ಕಟ್ಟಿಂಗು ಸ್ಟಿಚಿಂಗು ಮಾಡಿಕೊಂಡಾಗ ಈ ರೀತಿ ಬಟ್ಟೆ ಉಳಿದಿರುತ್ತೆ. ಅದರಲ್ಲಿ ನಾವು ಎಕ್ಸ್ಟ್ರಾ ಬಟ್ಟೆ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡಲೇಬೇಕಾಗುತ್ತೆ. ಈ ರೀತಿ ಎಕ್ಸ್ಟ್ರಾ ಬಟ್ಟೆ ಕೊಟ್ಟಾದಮೇಲೆ ನಾವು ತೋಳಿನ ಶೇಪು ತಗೊಬೇಕು. ನಾನು ತೋಳಿನ ಇನ್ನೊಂದು ಶೇಪನ್ನು ತೆಗೆದಿಲ್ಲ, ಯಾಕಂದರೆ ಲೈನಿಂಗ್ ಕೊಟ್ಟ ಮೇಲೆ 1/4 ಇಂಚ್ ಶೇಪನ್ನು, ಮುಂಭಾಗದ ಶೇಪನ್ನು ತೆಗಿತೀನಿ. ಈಗ ಒಂದ್ಸಲಿ ನೋಡಿಕೊಂಡೆ ಅಳತೆ ಬ್ಲೌಸಲ್ಲಿ ಕರೆಕ್ಟ್ ಇದೆಯಾ ಅಳತೆ ಬ್ಲೌಸಲ್ಲಿ ಅಂತ ಹೇಳ್ಬಿಟ್ಟು. 9 ಇಂಚ್ ಇತ್ತು ಸ್ಲೀವಿನ ಉದ್ದ. ಈಗ ಲೈನಿಂಗನ್ನು ಹಚ್ತೀನಿ ಸ್ಲೀವ್ಗೆ. ಲೈನಿಂಗ್ ನಾನು ಕಟ್ ಮಾಡ್ಕೊಂಡಿಲ್ಲ, ಅಂದರೆ ಸ್ಟ್ರೈಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಬ್ಲೌಸ್ ಮೇನ್ ಫ್ಯಾಬ್ರಿಕ್ ರೆಡಿ ಮಾಡಿಕೊಂಡೆ ಅಲ್ಲ, ಲೈನಿಂಗ್ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಹೇಗೆ ಅನ್ನಿಸ್ತು ಈ ವಿಡಿಯೋ ಅಂತ ಕಮೆಂಟ್ ಮಾಡಿ. ಸ್ಕಿಪ್ ಮಾಡದಿರೋ ಹಾಗೆ ನೋಡಿ ಪೂರ್ತಿ ವಿಡಿಯೋ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಈ ಮೆಥಡು ಎಲ್ಲರೂ ಕಲಿಬೇಕು ಅನ್ನೋದು ನನ್ನ ಆಸೆ. ತುಂಬ ವಿಡಿಯೋದಲ್ಲಿ ಈ ಮೆಥಡನ್ನ ನಾನು ಸ್ಟಿಚ್ ಮಾಡಿದ್ದೀನಿ. ಆದರೆ ಇವತ್ತು ಯಾವ ರೀತಿ ತಪ್ಪುಗಳಿಲ್ಲದೇ ನಾವು ಸ್ಟಿಚ್ ಮಾಡೋದು ಅಂತೇಳಿ ಹೇಳ್ಕೊಡ್ತಾ ಇದ್ದೀನಿ. ಸ್ಟಾರ್ಟಿಂಗಿಂದ ಬ್ಲೌಸು ಸ್ಟಿಚ್ ಮಾಡೋದನ್ನು ಇಲ್ಲಿ ಹೇಳ್ಕೊಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಲೈನಿಂಗ್ ಅಟ್ಯಾಚ್ ಆದಮೇಲೆ ಕಟ್ಟಿಂಗ್ ಮಾಡ್ಕೊಳ್ಳಿ. ಈಗ ಇನ್ನೊಂದು ಸ್ಲೀವು ನೋಡಿಕೊಂಡು ಸ್ಲೀವನ್ನು ಅಟ್ಯಾಚ್ ಮಾಡಿ. ಲೈನಿಂಗು ಸ್ವಲ್ಪ ಕಡಿಮೆ ಇತ್ತು, ಆದರೂ ಪರವಾಗಿಲ್ಲ, ಲೈನಿಂಗಲ್ಲ ನಾನು ಸ್ವಲ್ಪ ಜಾಯಿಂಟ್ ಕೊಟ್ಕೊಂಡು ಸ್ಟಿಚ್ ಮಾಡಿಕೊಂಡೆ. ಸೈಡಲ್ಲಿ ಸ್ವಲ್ಪ ಬಟ್ಟೆ ಬೇಕಿತ್ತು ಲೈನಿಂಗು ಕೊಡೋದಕ್ಕಾಗಿ ಕೊಟ್ಕೊಂಡೆ. ಕೆಲವು ಫ್ಯಾಬ್ರಿಕಲ್ಲಿ ಬಟ್ಟೆ ಚೆನ್ನಾಗಿರುತ್ತೆ, ನಾವು ಇನ್ನೂ ಜಾಯಿಂಟ್ ಕೊಡೋ ಟೈಮ್ ಸಹ ಉಳಿಯುತ್ತೆ. ಆರಾಮಾಗಿ 20-25 ನಿಮಿಷದಲ್ಲಿ ಸ್ಟಿಚ್ಚನ್ನು ಮಾಡಿಬಿಡ್ಬೋದು. ಏನು ಡಿಸೈನ್ ಇಲ್ಲ ಅಂದರೆ. ಏನಾದರೂ ಬ್ಲೌಸಿಗೆ ಡಿಸೈನ್ಸ್ ಇದ್ದಾಗ ಎಕ್ಸ್ಟ್ರಾ ಟೈಮ್ ಹಿಡಿಯುತ್ತೆ. ನಾನು ಡಿಸೈನ್ಸಿಗೆ ಎಕ್ಸ್ಟ್ರಾ ರೇಟನ್ನು ತಗೊಳ್ತೀನಿ, ಎಕ್ಸ್ಟ್ರಾ ಟೈಮು ಹೋಗುತ್ತೆ ಡಿಸೈನ್ ಮಾಡೋದಕ್ಕೆ. ನಾರ್ಮಲ್ ಬ್ಲೌಸಿಗೆ 300-350 ತಗೊಳ್ತೀನಿ. ಈಗ ಲೈನಿಂಗ್ ಅಟ್ಯಾಚ್ ಮಾಡ್ಕೊಬೇಕು. ಮಾಡಾದಮೇಲೆ ಸ್ಲೀವನ್ನು ಬಾಡಿ ಪಾರ್ಟಿಗೆ ಅಟ್ಯಾಚ್ ಮಾಡೋಕೆ. ನೋಡಿ ಫ್ರೆಂಡ್ಸ್, ನಾನು ಈ ರೀತಿ ಸ್ಟಿಚ್ ಮಾಡ್ಕೊಳ್ತೀನಿ. ಫಸ್ಟು ಬ್ಯಾಕು ಫ್ರಂಟು ಅಳತೆ ನೋಡಿಕೊಂಡು ಇಟ್ಕೊಳ್ತೀನಿ. ನಂತರ ಸ್ಲೀವನ್ನು
ರೆಡಿ ಮಾಡ್ಕೊಳ್ತೀನಿ ಮೆಜರ್ಮೆಂಟ್ ಬ್ಲೌಸಿನ ಪ್ರಕಾರ. ಈಗ 9.5 ಇಂಚಿಗೆ ಎದೆ ಸುತ್ತಳತೆ ಮಾರ್ಕ್ ಮಾಡಿಕೊಂಡೆ. ಸೊಂಟ 7.5 ಇಂಚಿಗೆ ಮಾರ್ಕ್ ಮಾಡಿಕೊಂಡೆ. ಈಗ ಹಾರ್ಮೋಲ್ ನಾವು ಕರೆಕ್ಟಾಗಿ ರೆಡಿ ಮಾಡ್ಕೊಬೇಕು. ಒಂದ್ಸರಿ ಅಳತೆ ಬ್ಲೌಸಲ್ಲೂ ಹಿಡಿದು ನೋಡಬೇಕು. ಎರಡೂ ಕಡೆ ಸೈಡಲ್ಲೂ ನಾವು ಫಸ್ಟಿಗೆ ಅಳತೆ ಮಾಡಿ ಅಳತೆ ಇಟ್ಕೋಬೇಕು. ಫ್ರೆಂಡ್ಸ್, ಒಂದು ಇಲ್ಲಿ ನೋಡಬೇಕಾಗಿದ್ದು, ಕೆಲವರಿಗೆ ಬಲ ಸೈಡಲ್ಲಿ ಸ್ವಲ್ಪ ವೇರಿಯೇಷನ್ ಇರುತ್ತೆ ಅಳತೆ 1-2-3 ಪಾಯಿಂಟಲ್ಲಿ. ಅದಕ್ಕೋಸ್ಕರ ನಾನು ಎರಡೂ ಸೈಡಲ್ಲೂ ಅಳತೆ ಮಾಡಿಬಿಟ್ಟು ಮೆಜರ್ಮೆಂಟ್ ಇಡ್ತಾಯಿದ್ದೀನಿ. ಈಗ ನೋಡಿ, ಹುಕ್ಸ್ ಇರೋ ಕಡೆ ಆ ಕಡೆನೇ ನಾವು ಅಳತೆ ನೋಡ್ಕೋಬೇಕು, ಕಾಜಾ ಇರೋ ಕಡೆನೇ ಅಳತೆ ನೋಡ್ಕೋಬೇಕು. ಈಗ ನಾನು ಸ್ಲೀವನ್ನು ಕರೆಕ್ಟಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಮೆಜರ್ಮೆಂಟ್ ಬ್ಲೌಸಲ್ಲಿ ಸ್ಲೀವನ್ನು ನೋಡಿ ಈ ಥರ ಇಟ್ಕೊಬೇಕು. ಫಸ್ಟಿಗೆ ಸ್ಲೀವ್ನ ಈ ಥರ ಒಂದು ಸ್ಟಿಚ್ ಹಾಕಿ ಸ್ಟಿಚ್ ಮಾಡಿ ಇಟ್ಕೊಳ್ತೀನಿ. ಈಸಿ ಇದೆ ಫ್ರೆಂಡ್ಸ್, ಏನೂ ಕಷ್ಟ ಇಲ್ಲ. ಕಟಿಂಗ್ ಮಾಡುವಾಗ ನೀವು ಸೇಮ್ ಕಟಿಂಗ್ ಮಾಡಿ, ಆದರೆ ಹಾರ್ಮೋಲ್ ಮಾತ್ರ 4.5 ಇಂಚಿಗೆ ಇಟ್ಕೊಳ್ಳಿ. 28 ಸೈಜ್ ತೀರ ಚಿಕ್ಕ ಅಳತೆ ಆದರೆ 4 ಇಂಚಿಗೆ ಹಾರ್ಮೋಲ್ ಇಟ್ಕೊಳ್ಳಿ. ದೊಡ್ಡ ಅಳತೆ ಆದರೆ 4.5 ಇಂಚಿಗೆ ಇಟ್ಕೊಳ್ಳಿ. ನೋಡಿ ಈ ರೀತಿ ಮಾಡಿದಾಗ ನಾವೇನಾದರೂ ಸ್ಲೀವನ್ನು ಅಟ್ಯಾಚ್ ಮಾಡುವಾಗ ಏನಾದರೂ ಕೆಲವು ತಪ್ಪುಗಳು ಮಾಡಿದರೆ ಈ ಥರ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೊಬೋದು. ನಮಗೆ ಆ ಚಾನ್ಸ್ ಸಿಗುತ್ತೆ. ನಾವು ಸ್ಟ್ರೈಟ್ ಸ್ಲೀವನ್ನು ಜಾಯಿಂಟ್ ಮಾಡಿದ್ರೆ ಈ ರೀತಿ ಆಗಲ್ಲ. ಈ ರೀತಿ ಮಾಡದೆ ಎಕ್ಸ್ಟ್ರಾ ಸ್ಲೀವ್ ಬಟ್ಟೆಯಲ್ಲಿ ಎಕ್ಸ್ಟ್ರಾ ಪೀಸ್ ಇದ್ದಿದ್ದನ್ನು ಹಾಗೇ ಸ್ಟ್ರೈಟ್ ಸ್ಟಿಚ್ಚಲ್ಲಿ ಕೊಟ್ಟಾಗ ಫಿಟ್ಟಿಂಗ್ ಅಂದರೆ ನಾವು ಸೈಡಲ್ಲಿ ಫಿಟ್ಟಿಂಗ್ ಜಾಯಿಂಟ್ ಮಾಡುವಾಗ ಮಿಸ್ಟೇಕ್ ಆಗುತ್ತೆ. ನಾನೀಗ ಮುಂಭಾಗದ ಶೇಪನ್ನು ತಗೊಂಡಿರಲಿಲ್ಲ, ಈಗ ತೆಗೆದೆ. ಈ ರೀತಿ ಮಾಡೋದ್ರಿಂದ ಸ್ಲೀವು ಉಲ್ಟಾ ಆಗಲ್ಲ, ಕರೆಕ್ಟಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಟ್ರೈ ಮಾಡಿ ಈ ರೀತಿ ಮೆಥಡ್. ಯಾರೆಲ್ಲ ಟ್ರೈ ಮಾಡಿ ಕರೆಕ್ಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ಏನು ಅರ್ಥ ಆಗಿಲ್ಲ, ಏನು ಚೆನ್ನಾಗಿ ಅರ್ಥ ಆಯಿತು ಅನ್ನೋದನ್ನು ಸಹ ನನಗೆ ಕಮೆಂಟ್ ಮಾಡಿ, ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ನನಗೆ ನಾನು ಹೇಳ್ಕೊಟ್ಟಿರೋ ಬ್ಲೌಸ್ ಸ್ಟಿಚ್ಚಲ್ಲಿ ನಿಮಗೆಲ್ಲ ಎಷ್ಟು ಉಪಯೋಗ ಆಯಿತು ಅನ್ನೋದು ನನಗೆ ಗೊತ್ತಾಗಲ್ಲ. ನೋಡಿ, ಹಾರ್ಮೋಲಲ್ಲಿ ಮೆಜರ್ಮೆಂಟ್ ಬ್ಲೌಸಲ್ಲಿ ಎಷ್ಟು ಹಾರ್ಮೋಲ್ ಇದೆ ನೋಡ್ಕೊಬೇಕು. ಇಲ್ಲಾಂದರೆ ಸ್ಲೀವ್ ಕರೆಕ್ಟಾಗಿ ಅಳತೆ ಮಾಡಿರ್ತೀವಲ್ಲ, ಅದ್ರ ಪ್ರಕಾರ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಜಾಸ್ತಿ ಕಟ್ ಮಾಡಿಕೊಂಡ್ರೆ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ನೋಡಿ, ನಾನು ಕಟ್ ಮಾಡಿದೆ. ಫ್ರೆಂಡ್ಸ್, ನಾವು ಮದುವೆ ಬಟ್ಟೆನ ತಗೊಂಡಾಗ ತುಂಬ ಬಟ್ಟೆ ಇದ್ದಾಗ ನಾನು ಇದೇ ರೀತಿ ಸ್ಟಿಚ್ ಮಾಡೋದು. ಯಾಕಂದರೆ ಬೇಗ ಸ್ಟಿಚ್ ಆಗುತ್ತೆ, ಕರೆಕ್ಟಾಗಿ ಬರುತ್ತೆ. ಮೆಜರ್ಮೆಂಟ್ ಬ್ಲೌಸ್ ನೋಡಿ ಈ ರೀತಿ ಇಟ್ಬಿಟ್ಟು ಕರೆಕ್ಟಾಗಿ ಬರುತ್ತೆ. ನಾನು ಮೆಜರ್ ಮಾಡ್ತಿರೋ ಬ್ಲೌಸು ಸಹ ಇದೇ ರೀತಿ ಹೊಲಿದಿರೋದು. ಕರೆಕ್ಟಾಗಿ ಅಳತೆ ಇದೆ ಅಂತೇಳ್ಬಿಟ್ಟು ನಂಗೆ ಅದೇ ಮೆಜರ್ಮೆಂಟಿಗೆ ಕೊಟ್ಟಿದ್ದರು. ನೋಡಿ, ಈ ರೀತಿ ಸ್ಲೀವನ್ನು ಅಟ್ಯಾಚ್ ಮಾಡಿ ಫಿಟ್ಟಿಂಗ್ ಮಾಡುವಾಗ ಅಂತೂ ಕರೆಕ್ಟಾಗಿ ಬರುತ್ತೆ. ಈ ರೀತಿ ಸ್ಟಿಚ್ ಮಾಡೋದು ಟ್ರೈ ಮಾಡಿ. ಏನು ಕನ್ಫ್ಯೂಸ್ ಆಯಿತು ಅಂತ ನಂಗೆ ಕಮೆಂಟ್ ಮಾಡಿ. ಸ್ಟಿಚ್ ಮಾಡೋದಕ್ಕೆ ಕರೆಕ್ಟಾಗಿ ಬಂತಾ ಅಂತಲೂ ಕಮೆಂಟ್ ಮಾಡಿ. ನೋಡಿ, ಈ ರೀತಿ ಬ್ಲೌಸು ಬಾಡಿ ಪಾರ್ಟು ಸ್ಲೀವಲ್ಲಿ ಸ್ವಲ್ಪ ಓಪನ್ ಮಾಡಿ ಈಗ ಸ್ಟ್ರೈಟಾಗಿ ಹೊಲಿದ್ರೆ ಆಯಿತು. ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಕರೆಕ್ಟಾಗಿ ಕಂಕ್ಳು ಹಾರ್ಮೋಲ್ ಹತ್ರ ಪ್ಲಸ್ ಮಾರ್ಕಲ್ಲಿ ಬರುತ್ತೆ, ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಫಿಟ್ಟಿಂಗ್ ಯಾರಿಗೆಲ್ಲ ಸಮಸ್ಯೆ ಇದೆಯೋ ಈ ಮೆಥಡ್ ಫಾಲೋ ಮಾಡಿ ಸ್ಟಿಚ್ ಮಾಡೋದ್ರಿಂದ ಫಿಟ್ಟಿಂಗ್ ಸಮಸ್ಯೆ ಬರಲ್ಲ, ಸ್ಟ್ರೈಟಾದ ಸ್ಟಿಚ್ಚು ಬರುತ್ತೆ. ನಾನು ಬಿಗಿನರ್ಸ್ ಕಲಿತಿರೋ ಆಗಿರಲಿ, ಸ್ಟಿಚ್ ಮಾಡ್ತಾ ಇರೋರೇ ಆಗಿರಲಿ, ಬ್ಲೌಸು ಸ್ಟಿಚ್ ಮಾಡಿದಾಗ ಇಲ್ಲಿ ಪ್ಲಸ್ ಮಾರ್ಕು ಬರೋದಿಲ್ಲ. ನೋಡಿ, ನಾನು ಹಿಂಗೆ ತೋರಿಸ್ತೀನಿ. ನೋಡಿ, ಎಷ್ಟು ಕ್ಲೀನಾಗಿ ಫಿಟ್ಟಿಂಗ್ ಮಾತ್ರ ಕರೆಕ್ಟಾಗಿ ಸ್ಟ್ರೈಟಾಗಿ ಬರುತ್ತೆ. ಈ ಮೆಥಡ್ ಫಾಲೋ ಮಾಡೋದ್ರಿಂದ ರಿಸ್ಕ್ ಆಗಲ್ಲ. ಕೆಲವು ಸರಿ ನಾವು ಸ್ಟ್ರೈಟಾದ ಹೊಲಿಗೆ ಬರಲಿಲ್ಲ ಅಂತೇಳ್ಬಿಟ್ಟು ತುಂಬ ಟೆನ್ಷನ್ ಆಗ್ತೀವಿ. ಫಿಟ್ಟಿಂಗೇ ಸಮಸ್ಯೆ ಅಂತೇಳಿ ತುಂಬ ಜನ ಹೇಳ್ತಾರೆ. ಈ ಮೆಥಡ್ ಫಾಲೋ ಮಾಡೋದ್ರಿಂದ ಫಿಟ್ಟಿಂಗ್ ಸಮಸ್ಯೆ, ಯಾವುದೇ ಥರ ಸಮಸ್ಯೆ ಬರೋದಿಲ್ಲ. ನೋಡಿ, ನಾವು ಯಾವ ಸೈಡಲ್ಲಿ ಉಕ್ಸು ಯಾವ ಸೈಡಲ್ಲಿ ಕಾಜಾ ಬ್ಲೌಸಲ್ಲಿ ನಾವು ಹೊಲಿತಿರೋ ಬ್ಲೌಸಲ್ಲಿ ಇರುತ್ತೋ ಅದೇ ಸೈಡಲ್ಲೇ ನಾವು ಅಳತೆ ಮಾಡ್ಕೋಬೇಕು. ಆ ಸೈಡಲ್ಲೇ ಅಳತೆ ಮಾಡಿದಾಗ ಕರೆಕ್ಟಾಗಿ ಬರುತ್ತೆ. ಹಾರ್ಮೋಲ್ ಕರೆಕ್ಟ್ ಇದೆಯಾ ಅಂತೇಳ್ಬಿಟ್ಟು ಒಂದ್ಸರಿ ನೋಡ್ಕೊಬೇಕು. ಎಷ್ಟು ಕಟ್ಟಿಂಗ್ ಮಾಡಬೇಕು ಅನ್ನೋದು ಸಹ ಗೊತ್ತಾಗ್ತಾಯಿದೆ. ನೋಡಿ ಫ್ರೆಂಡ್ಸ್, ಈಗ ನಾವು ಸ್ಲೀವನ್ನು ಮೆಜರ್ಮೆಂಟ್ ಬ್ಲೌಸ್ಗೆ ರೆಡಿ ಮಾಡಿ ಇಟ್ಟಿದ್ವಲ್ಲ, ಹಿಡಿದು ನೋಡ್ಕೊಬೇಕು ಒಂದ್ಸರಿ ಎಷ್ಟು ಬಟ್ಟೆ ನಾವು ಕಟ್ ಮಾಡಿ ತೆಗಿಬೇಕಾಗತ್ತೆ ಅಂತೇಳಿ. ಈ ರೀತಿ
ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಟ್ರೈ ಮಾಡುವಾಗ ಒಂದೇ ಸರಿ ಜಾಸ್ತಿ ಬೇಡ. ಈ ರೀತಿ ಮಾಡೋದ್ರಿಂದ ಬ್ಯಾಕಲ್ಲಿ ಕುಪ್ಪೆ ಬರೋ ಸಾಧ್ಯತೆ ಇಲ್ಲ, ಮತ್ತು ಫ್ರಂಟಲ್ಲಿ ಸಹ ನೆರಿಗೆ ಬರೋದಿಲ್ಲ. ಎಷ್ಟೋ ಜನಕ್ಕೆ ಬ್ಲೌಸ್ ವೇರ್ ಮಾಡಿದಾಗ ನೋಡಿದ್ದೀನಿ ಫ್ರಂಟಲ್ಲಿ ನೆರಿಗೆ ಬಂದಿರುತ್ತೆ ಮತ್ತು ಬ್ಯಾಕಲ್ಲೂ ಸಹ ನೆರಿಗೆ ಬಂದಿರುತ್ತೆ. ಈ ರೀತಿ ನಾವು ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಶೇಪ್ ಪ್ರಕಾರ ಕಟ್ ಮಾಡ್ಕೊಂಡಾಗ ನೆರಿಗೆ ಬರೋ ಸಾಧ್ಯತೆ ಇರಲ್ಲ, ಶೋಲ್ಡರ್ ಡ್ರಾಪು ಆಗಲ್ಲ, ಕರೆಕ್ಟಾಗಿ ಬಂದಿರುತ್ತೆ ಫಿಟ್ಟಿಂಗು. ಆದರೆ ನೀವು ಮೆಜರ್ಮೆಂಟ್ ಬ್ಲೌಸನ್ನು ಕರೆಕ್ಟಾಗಿ ಇಸ್ಕೊಳ್ಳಿ. ಮೆಜರ್ಮೆಂಟ್ ಬ್ಲೌಸ್ ತಪ್ಪಿದರೆ ನೀವು ಈ ರೀತಿ ಸ್ಟಿಚ್ ಮಾಡಿದಾಗ ತಪ್ಪಾಗತ್ತೆ. ಅದು ಮೇಯ್ನಾಗಿ ನಾವು ನೋಡ್ಕೊಬೇಕು. ಫ್ರೆಂಡ್ಸ್, ಏನಾದರೂ ಕಸ್ಟಮರ್ ಬ್ಲೌಸ್ ಕೊಟ್ಟಾಗ ನೀವು ಆಲ್ಟ್ರೇಷನ್ ಮಾಡಿ, ಅಂದರೆ ಇಲ್ಲಿ ಕಂಕ್ಳ ಹತ್ರ ಲೂಸ್ ಆಗುತ್ತೆ, ಎದೆ ಹತ್ರ ಟೈಟ್ ಆಗುತ್ತೆ ಅಂತ ಹೇಳಿದಾಗ ನೀವು ಅದನ್ನೆಲ್ಲ ನೋಡಿಕೊಂಡು ಇದೇ ರೀತಿ ಹೊಲಿಬೋದು, ಇಲ್ಲಾಂದರೆ ಸ್ಟ್ರೈಟ್ ಸ್ಟಿಚ್ ಮಾಡ್ಬೋದು. ಮೆಜರ್ಮೆಂಟ್ ಬ್ಲೌಸ್ ಕರೆಕ್ಟಾಗಿ ಕೊಟ್ಟಾಗ ನೀವು ಈ ರೀತಿ ಸ್ಟಿಚ್ ಮಾಡ್ಬೋದು. ಫ್ರೆಂಡ್ಸ್, ಮೆಜರ್ಮೆಂಟ್ ಬ್ಲೌಸ್ ಆಲ್ಟ್ರೇಷನ್ ಇದ್ದಾಗೂ ಸಹ ನಾನು ಅಳತೆ ತಗೊಂಡು ಸ್ಟಿಚ್ ಮಾಡಿದ್ದೀನಿ. ಫ್ರೆಂಡ್ಸ್ ನೋಡಿ, ಬ್ಲೌಸು ಸ್ಟಿಚ್ ಆಯಿತು. ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸಬ್ರು ನೋಡ್ತಾ ಇದ್ದರೆ ಇನ್ನೂ ಹೆಚ್ಚಿನ ವೀಡಿಯೋನ ನನಗೆ ಹಾಕೋದಕ್ಕೆ ಮೋಟಿವೇಶನ್ ಆಗುತ್ತೆ. ಫ್ರೆಂಡ್ಸ್, ನನ್ನ ವೀಡಿಯೋ ನೋಡಿ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದೀರಾ, ನನಗೆ ತುಂಬ ಖುಷಿ ಆಗುತ್ತೆ. ಒಂದ್ಸಲಿ ಲಾಸ್ಟಲ್ಲಿ ಎಲ್ಲ ಅಳತೆನ ನೋಡ್ಕೊಬೇಕು. ಫ್ರೆಂಡ್ಸ್, ಈ ಮೆಥಡ್ ಫಾಲೋ ಮಾಡಿ. ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್. ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ.